ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಅದುವೇ ಹುಬ್ಬಳ್ಳಿ ಮತ್ತು ಧಾರವಾಡಲ್ಲಿ ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಬೆಳ್ಳುಳ್ಳಿ ಚುರುಮುರಿ ಅಥವಾ ಬೆಳ್ಳುಳ್ಳಿ ಖಾರದ ಮಂಡಕ್ಕಿ ಅಂತ ಬರುತ್ತಲ್ಲ, ಸ್ನ್ಯಾಕ್ ತಿನ್ಲಿಕ್ಕೆ ಸಾಯಂಕಾಲದ ಟೈಮಲ್ಲಿ ಅದ್ಭುತವಾಗಿರುತ್ತೆ. ಇದ್ರ ಜೊತೆ ಒಂದು ಒಳ್ಳೆ ಮಿರ್ಚಿ ಬಜ್ಜಿ ಜೊತೆಯಲ್ಲಿ ಚಾ, ಬಾಬಾ ಎಷ್ಟು ಅದ್ಭುತವಾಗಿರುತ್ತೆ. ನಮ್ಮ ಜವಾರಿ ಮಂದಿಯ ಅಡಿಗೆನೆ ಹಾಗಿಪ್ಪ. ತುಂಬಾ ಅಂದ್ರೆ ತುಂಬಾ ಸುಲಭ ಇರುತ್ತೆ, ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚಲೋ ಇರ್ತದೆ. ಹಾಗಾದ್ರೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಚುರುಮುರಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದನ್ನ ನೋಡುವ. ಮೊದಲನೇದಾಗಿ ಬೆಳ್ಳುಳ್ಳಿ ಒಂದು ಫುಲ್ ಗಡ್ಡೆ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಒಂದು 3 ಟೇಬಲ್ ಸ್ಪೂನು, ಕರಿಬೇವಿನ ಸೊಪ್ಪು, ಅಚ್ಚಕಾರದ ಪುಡಿ ಒಂದು 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ, ಜೀರಿಗೆ, ಹಾಗೆ ಅರಿಶಿನ ಒಂದು ಸ್ವಲ್ಪ, ಸಕ್ಕರೆ ಪುಡಿ 1 ಟೀ ಸ್ಪೂನು ಆಪ್ಷನಲ್ ಇದು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಎಣ್ಣೆ ಒಂದು 4 ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಮತ್ತೆ ಮಾಮೂಲು ಮಂಡಕ್ಕಿ ಅಥವಾ ಚುರುಮುರಿ ಏನಿದೆ ಫ್ರೆಶ್ ಆಗಿರ್ತಕ್ಕಂಥ ಒಂದು 2 ಲೀಟರ್ ಅಷ್ಟು ನಾನು ತೊಗೊಂಡಿದ್ದೀನಿ. ನೀವು ಇದರ ಅನುಗುಣವಾಗಿ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಈಗ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ನೋಡುವ ನಡೆಯಿರಿ. ಮೊದಲನೇದಾಗಿ ಈ ಚುರುಮುರಿ ಅಂತಕ್ಕಂಥದ್ದು ಇರುತ್ತಲ್ಲ, ಇದನ್ನ ಈ ರೀತಿ ಇರ್ತಕ್ಕಂಥದ್ದು ಸ್ವಲ್ಪ ಫ್ರೆಶ್ ಆಗಿರ್ಬೇಕು, ಕ್ರಿಸ್ಪಿ ಆಗಿರ್ಬೇಕು. ಸ್ವಲ್ಪ ಕ್ರಿಸ್ಪಿ ಆಗಿರೋದನ್ನ ಸ್ವಲ್ಪ ಮೆತ್ತಗಿದ್ರೆ ಏನ್ ಮಾಡ್ಬೇಕಾಗತ್ತೆ, ಈ ಟೆಕ್ನಿಕ್ ನ ಫಾಲೋ ಮಾಡಿ. ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತೇನೆ. ಕೈಯಲ್ಲಿ ಮೆಲ್ಲಿಗೆ ಇದನ್ನ ಮಸಾಜ್ ಮಾಡಿ. ನಾನು ತೋರಿಸ್ತಾ ಇದೀನಲ್ಲ ಈ ರೀತಿ, ಜಾಸ್ತಿ ಜೋರಾಗಿ ನೀವು ಸ್ವಲ್ಪ ಕ್ರಶ್ ಮಾಡಿಬಿಟ್ರೆ ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಇದನ್ನ ಮಸಾಜ್ ಮಾಡಿ. ಇದು ಮಸಾಜ್ ಏನಕ್ಕೆ ಮಾಡ್ಬೇಕಂದ್ರೆ ಎಣ್ಣೆ ಎಲ್ಲ ಪ್ರತಿಯೊಂದು ಮಂಡಕ್ಕಿಗೂ ಸಹ ತಾಗಬೇಕು, ಅದಕ್ಕಾಗಿ ಈ ರೀತಿ. ಸೊ ಇದಾಗಿದ ತಕ್ಷಣ ಏನ್ ಮಾಡ್ತೀರಾ, ಇಲ್ಲಿ ನೋಡಿ ಒಂದು ಮಸಾಲೆನ ಮಾಡಿಟ್ಕೊಳ್ಳುವ. ಆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಬೆಳ್ಳುಳ್ಳಿ ಏನಿದೆ ಸಿಪ್ಪೆ ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ ಅಂತ ತೊಗೊಳ್ಳಿ. ಈ ಬೆಳ್ಳುಳ್ಳಿ ಹಾಕಿ ಇದರಲ್ಲಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಸಹ ಹಾಕೊಳ್ತೀನಿ. ಇದು ಬಂದ್ಬಿಟ್ಟು ಬೇಡಿಗೆ ಮೆಣಸಿನಕಾಯಿಯ ಖಾರದ ಪುಡಿ. ಸೊ ಇದನ್ನ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದರೊಟ್ಟಿಗೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಸಹ ನಾನು ಹಾಕೊಳ್ತೇನೆ. ಈಗ ಇದನ್ನ ನೀರಿಲ್ದಿರ ಒಂದು ಕೋರ್ಸ್ ಪೇಸ್ಟ್ ಆಗಿ ಮಾಡ್ಕೊಂಬೋಣ. ನೋಡಿ, ಸ್ವಲ್ಪ ತರಿತರಿ ಇರಬೇಕು, ಇಷ್ಟು ಮಾತ್ರ ತರಿತರಿ ಇದ್ರೆ ಸಾಕು. ಇದನ್ನೇ ಬೆಳ್ಳುಳ್ಳಿ ಖಾರ ಅಂತ ಕರೀತಾರೆ. ಸೊ ಅದ್ಭುತವಾಗಿರುತ್ತೆ. ಸೊ ಈಗ ನೋಡಿ, ಒಂದು ದೊಡ್ಡ ಅಗಲವಾಗಿರ್ತಕ್ಕಂಥ ಒಂದು ಕಡಾಯಿ, ಪ್ಯಾನ್, ವಾಕ್ ಏನ್ ಬೇಕಾದ್ರೂ ತಗೊಳ್ಳಿ. ಇದು ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಹೀಟ್ ಆಗ್ಲಿಕ್ಕೆ ಬಿಡಿ. ಈಗ ನಾವು ಏನು ಈ ಮಂಡಕ್ಕಿ ರೆಡಿ ಮಾಡಿದ್ವಲ್ಲ, ಈ ಮಂಡಕ್ಕಿನೆಲ್ಲ ಇದ್ರಲ್ಲಿ ಹಾಕೊಂಡು, ನೆನಪಿರ್ಲಿ ಫ್ಲೇಮ್ ಮಾತ್ರ ಕಂಪ್ಲೀಟ್ ಲೋ ಅಲ್ಲಿ ಇರಬೇಕು. ಕಮ್ಮಿ ಇದ್ದಾಗ ಇದನ್ನ ಕಮ್ಮಿ ಉರಿಯಲ್ಲಿ ಹುರಿಲಿಕ್ಕೆ ಶುರು ಮಾಡಿ. ಕ್ಲೀನ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು, ಹಾಗೆ ಹೀಟ್ ಎಲ್ಲ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆ ರೀತಿ ಇದನ್ನ ಕೈ ಆಡಿಸ್ತಾ ಇದನ್ನ ಕ್ಲೀನ್ ಆಗಿ ಹುರಿಲಿಕ್ಕೆ ಶುರು ಮಾಡಿ. ಈಗಲೇ ಹೇಳ್ತಾ ಇದೀನಿ, ಫ್ಲೇಮ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮಂಡಕ್ಕಿ ಕಪ್ಪಗಾಗ್ಬಿಡುತ್ತೆ, ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಕ್ರಿಸ್ಪ್ ಆಗಬೇಕು ಅಷ್ಟೇ. ನೋಡ್ತಿದ್ರಲ್ಲ, ಮಂಡಕ್ಕಿ ಒಂದು 3 ನಿಮಿಷಗಳ ಕಾಲ ಹುರಿದ ನಂತರ ಇಷ್ಟು ಕ್ರಿಸ್ಪಿಯಾಗಿದೆ. ನೋಡಿ ಹೇಗಾಗಿದೆ, ಎಲ್ಲ ಮುಟ್ಟಿದ ತಕ್ಷಣ ಕರ ಅಂತ ಪುಡಿ ಪುಡಿ ಆಗೋಗ್ಬಿಡ್ತದೆ. ಈ ರೀತಿ ಆದ್ರೆ ಮಂಡಕ್ಕಿ ಅಂತಕ್ಕಂಥದ್ದು ರೆಡಿ. ಸೊ ಈಗ ಇದನ್ನ ಒಂದು ಪಕ್ಕದ್ದು ಒಂದು ಇದರಲ್ಲಿ ತೆಗೆದಿಟ್ಕೊಳ್ತೇನೆ. ಇಲ್ಲಿ ನೋಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತೇನೆ. ಈಗ ನೆಲಗಡಲೆ ಅಥವಾ ಕಡಲೆ ಬೀಜವನ್ನು ಈ ಎಣ್ಣೆಯಲ್ಲಿ ಹಾಕಿ ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಇದನ್ನ ಕ್ಲೀನ್ ಆಗಿ ಹುರಿಯುವ. ನೋಡ್ತಿದ್ರಲ್ಲ, ಈ ಕಡಲೆ ಬೀಜ ಅಂತಕ್ಕಂಥದ್ದು ಕ್ರಿಸ್ಪ್ ಆಗಿದೆ. ಇಷ್ಟು ಮಾತ್ರ ಆದ್ರೆ ಸಾಕು. ಈಗ ಈ ಕಡಲೆ ಬೀಜನೆಲ್ಲನೂ ನಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಡ್ತೇನೆ. ಈಗ ಒಗ್ಗರಣೆ ಹಾಕ್ಲಿಕ್ಕೆ ಮೊದಲನೇದಾಗಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ಇದನ್ನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು, ಸ್ವಲ್ಪ ಕ್ರಿಸ್ಪ್ ಆಗಲಿ. ನೀವು ಬೇಕಾದ್ರೆ ಈ ಕ್ರಿಸ್ಪ್ ಆಗಿದ ತಕ್ಷಣವೇ ಇದನ್ನು ಸಹ ನೀವು ಕಡಲೆ ಬೀಜದ ಸಮೇತವೇ ತೆಗೆದಿಟ್ಕೊಳ್ಬೋದು. ನಾನು ತೆಗೆದಿಟ್ಕೊಳ್ತಲ್ಲ, ಇದರಲ್ಲೇ ಹಾಕೊಳ್ತೀನಿ. ಸೊ ಈಗ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಈ ಒಂದು ಬೆಳ್ಳುಳ್ಳಿ ಮಸಾಲೆಯನ್ನ ಹಾಕೊಳ್ಳೋಣ. ಈ ಬೆಳ್ಳುಳ್ಳಿ ಮಸಾಲೆ ಕ್ಲೀನಾಗಿ ಹುರಿಬೇಕು. ಸೊ ಇದ್ರೊಟ್ಟಿಗೆ ನಾನು ಸ್ವಲ್ಪ ಅರಿಶಿನವನ್ನು ಸಹ ಹಾಕೊಂಡ್ಬಿಟ್ಟು, ಸೊ ಈ ಬೆಳ್ಳುಳ್ಳಿ ಖಾರ ಏನಿದೆ ಇದರ ಹಸಿ ವಾಸನೆ ಹೋಗ್ಬೇಕು. ಮತ್ತೆ ನಾವು ಈ ಒಂದು ಬೆಳ್ಳುಳ್ಳಿ ಮಸಾಲೆ ಸ್ವಲ್ಪ ಇದು ಹಾಕಿದ್ವಲ್ಲ ಎಣ್ಣೆ, ಆ ಎಣ್ಣೆ ಸಹ ಮೇಲೆ ತೇಲ್ಬೇಕು. ಅಲ್ಲಿವರೆಗೂ ಚಂದ ಹುರಿಯುವ. ನೋಡ್ತಿದ್ರಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಹಸಿ ವಾಸನೆ ಸಹ ಹೋಗಿ ಘಮ್ ಅಂತ ವಾಸನೆ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಸೊ ಈಗ ನೋಡಿ, ಇದೆಲ್ಲ ಮಸಾಲೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಆಗಿದೆ ಅಂದ್ಬಿಟ್ಟು ಅರ್ಥ. ನೋಡ್ತಿದ್ರಲ್ಲ ಯಾವ ರೀತಿ ಬಂದಿದೆ ಇದು ಅಂದ್ಬಿಟ್ಟು. ಸೊ ಈಗ ಈ ಬೆಳ್ಳುಳ್ಳಿ ಖಾರ ಅಂತಕ್ಕಂಥದ್ದು ರೆಡಿ ಆಗಿದೆ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕೊಂಡ್ಬಿಡ್ತೇನೆ. ಇದು ಮಂಡಕ್ಕಿಗೂ ಸೇರಿಸಿ ನೀವು ಉಪ್ಪನ್ನ ಹಾಕಬೇಕಾಗತ್ತೆ. ಈಗ ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡುವ.
ನೋಡಿ ಇದು ಕ್ಲೀನಾಗಿ ಪರ್ಫೆಕ್ಟಾಗಿ ಆಗಿದೆ. ಎಣ್ಣೆ ಜಾಸ್ತಿ ಇರಬಾರ್ದು, ಸ್ವಲ್ಪ ಇಷ್ಟು ಮಾತ್ರ ಇದ್ರೆ ಸಾಕಾಗುತ್ತೆ, ಈವನ್ನ ಮಿಕ್ಸ್ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಪಾತ್ರೆ ಸ್ವಲ್ಪ ದೊಡ್ಡದಿರಲಿ ಮಿಕ್ಸ್ ಮಾಡಲಿಕ್ಕೆ. ಸೊ ನೋಡಿ ಇವಾಗೆಲ್ಲ ಆಗಿದೆ. ಫ್ಲೇಮನ್ನು ಸ್ವಿಚ್ ಆಫ್ ಮಾಡಿಬಿಡಿ, ಫ್ಲೇಮ್ ಇರಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಈಗ ಈ ಒಂದು ಮಂಡಕ್ಕಿಯನ್ನು ಇದರಲ್ಲಿ ಹಾಕ್ಬಿಡುವ. ನಾವು ಹುರಿದಿದ್ವಲ್ಲ ಆ ಮಂಡಕ್ಕಿ ಜೊತೆಗೆ ಕರೆದಿರ್ತಕ್ಕಂಥ ಈ ಒಂದು ಕಡಲೆ ಬೀಜವನ್ನು ಸಹ ಹಾಕೊಂಡ್ಬಿಟ್ಟು, ನಿಮಗೆ ಬೇಕಾದರೆ ಇಷ್ಟ ಇದ್ದರೆ ನೀವು ಕಡಲೆ ಹಿಟ್ಟಿನ ಪುಡಿ, ಕಡಲೆ ಪಪ್ಪು ಬರುತ್ತಲ್ಲ ಆ ಕಡಲೆ ಪಪ್ಪಿನ ಪುಡಿಯನ್ನು ಸಹ ಹಾಕೋಬೋದು. ನಾನು ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತೀನಿ ಟೇಸ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇದು ಟೋಟಲಿ ಆಪ್ಷನಲ್ ಇರುತ್ತೆ, ನಿಮಗೆ ಬೇಡ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಆ ಕಡೆ ಎಲ್ಲ ಹಾಕ್ತಾರೆ ಸ್ವಲ್ಪ ಸಕ್ಕರೆ, ಯಾಕಂದರೆ ಬ್ಯಾಲೆನ್ಸ್ ಆಗುತ್ತೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಅದಕ್ಕಾಗಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕಿಬಿಟ್ಟು ನಾನು ಮೊದಲೇ ತೋರಿಸಿದ್ನಲ್ಲ ಮಂಡಕ್ಕಿಯನ್ನು ಕೈಯಲ್ಲಿಯೇ ಮಸಾಜ್ ಮಾಡ್ತಾ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಕ್ಲೀನಾಗಿ ಮಿಕ್ಸ್ ಆಗುವುದಿಲ್ಲ ಈ ಒಂದು ಬೆಳ್ಳುಳ್ಳಿ ಖಾರ ಅಂತಕ್ಕಂಥದ್ದು. ಸೊ ಕೈಯಲ್ಲಿ ಕ್ಲೀನಾಗಿ ತಣ್ಣಗಾದ ನಂತರ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಸುಲಭವಾಗಿ ಮಾಡಿರ್ತಕ್ಕಂಥ, ನೀವು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅಥವಾ ಏರ್ಟೈಟ್ ಕಂಟೈನರ್ಲಿ ಇಟ್ಬಿಟ್ಟು ಅಂತ ಹೇಳಿದ್ರೆ 1 ತಿಂಗಳು ಕಳ ಬೇಕಾದ್ರೂ ಬರುತ್ತಪ್ಪ, ಅಷ್ಟು ಅದ್ಭುತವಾಗಿರುತ್ತೆ ಇದು. ಸೊ ಬೆಳ್ಳುಳ್ಳಿ ಖಾರದ ಚುರುಮುರಿ, ನಮ್ಮ ಜವಾರಿ ಮಂದಿಯ ಒಂದು ಬ್ಯೂಟಿಫುಲ್ ಸ್ನ್ಯಾಕ್ ಅಂತಕ್ಕಂಥದ್ದು ರೆಡಿಯಾಗಿದೆ. ನೋಡ್ತಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಆಗೋಯ್ತು ಅಂದ್ಬಿಟ್ಟು. ನಾನು ಹೇಳ್ತೀನಿ ರೀ, ಎಷ್ಟು ಬ್ಯೂಟಿಫುಲ್ ಫ್ಲೇವರ್ ಇರುತ್ತೆ ಗೊತ್ತಾ. ನಿಮ್ಗೆ ಏನಾದರೂ ಸ್ವಲ್ಪ ಗಾರ್ಲಿಕ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತೀನಲ್ಲ, ಈ ಒಂದು ಚುರುಮುರಿಯನ್ನು ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಹೇಳ್ದಂಗೆ ಮೆಣಸಿನಕಾಯಿ ಒಂದು ಬೋಂಡ ಅಥವಾ ಬಜ್ಜಿ, ಜೊತೆಗೆ ಪಕ್ಕದಲ್ಲಿ ಒಂದು ಚಹಾ, ಮಾತಾಡಲಿಕ್ಕೆ ಫ್ರೆಂಡ್ಸು, ತಿನ್ನಲಿಕ್ಕೆ ಈ ಚುರುಮುರಿ, ಇನ್ನೇನು ಬೇಕಪ್ಪ ನಿಮಗೆ, ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನ ತಿಂದವರೆಲ್ಲರೂ ಆಹಾ ಹೆಂಗ್ ಮಾಡ್ದೆ ಅಂದ್ಬಿಟ್ಟು ಕೇಳೋದಂತೂ ಮರೆಯೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಇದು ಮಾಡ್ಕೊಳ್ಳಿ. ಯಾಕೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ, ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾ ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.